ನಾರದ ಮಹಾತ್ಮರಿಗೆ ವಂದಿಸುವುದು. ಮಂತ್ರಿ ಸೇನಾಧಿಪತಿಗಳೇ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ತಮ್ಮ ಆಗಮನದಿಂದ ಹೊಸ ಜೀವ ಬಂದಂತಾಯಿತು. ಬನ್ನಿ, ಪೀಠದಲ್ಲಿ ಕುಳಿತುಕೊಳ್ಳಿ. ನಾರಾಯಣ ನಾರಾಯಣ. ಭಾಗ್ಯಲಕ್ಷ್ಮಿ ಮೂಲದ ಮೇಲೆ ಕೃತವರ್ಮನನ್ನು ನೋಡಲಾಗಲಿಲ್ಲ. ಮಂತ್ರಿಗಳೇ, ಹೇಗಿದ್ದಾರೆ ನಿಮ್ಮ ಮಹಾರಾಜರು? ಕುಶಲವೇ? ತಮ್ಮ ಆಶೀರ್ವಾದದಿಂದ ಕುಶಲವಾಗಿದ್ದಾರೆ ಪೂಜ್ಯರೇ. ಆದರೆ ಏನು ಸಂಕೋಚ ಬೇಕೆ? ನಿಸ್ಸಂಕೋಚವಾಗಿ ಹೇಳಿ. ಹೇಗೆ ಹೇಳುವುದೋ ಏನು ಮಾಡುವುದೋ. ನಮ್ಮ ಕೃತವರ್ಮ ರಾಜರಿಗೆ ರಾಜಕಾರ್ಯದಲ್ಲಿ ಆಸಕ್ತಿ ಇಲ್ಲ. ಅಂತಃಪುರವನ್ನು ಪ್ರವೇಶಿಸಿದರೆ ಅವರ ದರ್ಶನವೂ ಸಿಗುತ್ತಿಲ್ಲ. ಪತ್ನಿ ವ್ಯಾಮೋಹದಲ್ಲಿ ಸಿಲುಕಿ ಸಕಲವನ್ನು ಮರೆತಿದ್ದಾರೆ. ಎಲ್ಲರಿಗೂ ಕೆಟ್ಟ ಮೇಲೆ ಬುದ್ಧಿ ಬರುತ್ತದೆ ಎನ್ನುತ್ತಾರೆ. ನಿಮ್ಮ ರಾಜರಿಗೆ ಕೆಟ್ಟ ನೆಟ್ಟಗಾದರೂ ಇನ್ನೂ ಬುದ್ಧಿ ಬಂದಿಲ್ಲ. ಮಂತ್ರಿಗಳೇ, ಪೂಜ್ಯರೇ, ಮುಂದೆ ಎಂದಾದರೂ ಒಂದು ದಿನ ನಿಮ್ಮ ರಾಜರ ದರ್ಶನ ನಿಮಗಾದರೆ ದಾರಿ ತಪ್ಪಿ ನಾರದರು ಇಲ್ಲಿಗೆ ಬಂದಿದ್ದರು ಎಂದು ಹೇಳಿಬಿಡಿ. ನಾನು ಬರಲೇ? ನಾರಾಯಣ ನಾರಾಯಣ. ಅಡ್ಡದಾರಿ ಹಿಡಿದವರನ್ನು ದೊಡ್ಡವರೇ ತಿದ್ದದಿದ್ದರೆ ಅವರು ಎಡ್ಡರಾಗಿಯೇ ಉಳಿಯುವರು. ಹೇಗೋ ಬಂದಿರುವಿರಿ. ನಮ್ಮ ಕೃತವರ್ಮ ರಾಜರಿಗೆ ಬುದ್ಧಿವಾದವನ್ನು ಹೇಳಿ ತಿದ್ದಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆವು. ದೈವ ಸಂಕಲ್ಪ, ಪ್ರಯತ್ನಿಸುವೆನು. ಕವಲಾಗಿ ಮನ ಮಾರುವಾಗ ಕವಲಾಗಿ ಮನ ಮಾರುವಾಗ ನಟಬರ ಗಂಗಾಧರ ಉಮಾಶಂಕರ ನಟಬರ ಗಂಗಾಧರ ನಾರಾಯಣ ನಾರಾಯಣ. ದೇವಗಣ ತುಂಗ ಮಹಿಮಾಂತ ತುಂಗ ನಾರಾಯಣ ನಾರಾಯಣ. ದೇವಗಣ ತುಂಗ ಮಹಿಮಾಂತ ತುಂಗ ಸರಿರೇ ಜಗಪಾಲ ನಟವರ ಗಂಗಾಧರ ಉಮಾಶಂಕರ ನಟವರ ಗಂಗಾಧರ ನಾರಾಯಣ ನಾರಾಯಣ ನಾರಾಯಣ. ಸಂತಸ ತಡುತ್ತಿದೆ ಬಾನ
ಮಂದಾರೆ ಹೂವೆ ಬಾ ಸಿಂಧೂರು ರಾಣಿ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಡನೆ ಕೂಡಿ ಬಾ ನನ್ನೊಡನೆ ಸೇರಿ ಬಾ ಸತ್ಯವತಿ ಮಂದಾರೆ ಹೂವೆ ಬಾ ಸಿಂಧೂರು ರಾಣಿ ಬಾ ನೀ ನನ್ನ ಪ್ರೇಮದ ಕುಮರಾಣಿ ನನ್ನೊಡನೆ ಓಡಿ ಬಾ ನನ್ನೊಡನೆ ಕೂಡಿ ಬಾ ಈ ಕಣ್ಣು ಕಮಲಗಳು ಮುಂಗುರುಳು ದೊಂಬಿಗಳು ನೀನಗಲು ಸಂಪೆಗೆಯೋ ನೀನಗಲು ಬಣವು ಈ ಕಣ್ಣು ಕಮಲಗಳು ಮುಂಗುರುಳು ದೊಂಬಿಗಳು ನಾಸಿಕವು ಸಂಪಿಗೆಯೋ ನೀನಗಲವೋ ಬಣವೋ ಶೃಂಗಾರ ರಾಣಿ ನಿನ್ನ ಅಂದವರು ವರ್ಣಿಸೆ ಚಂದ ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸೆ ಚಂದ ಈ ಅಂದಕ್ಕೆ ಸೋತೆನು ಸೋತೆನು ನಾನು ಈ ಅಂದಕ್ಕೆ ಸೋತೆನು ಸೋತೆನು ನಾನು ಮಂದಾರೆ ಹೂವೆ ಬಾ ಸಿಂಧೂರು ರಾಣಿ ಬಾ ಈ ನನ್ನ ಪ್ರೇಮದ ಸುಮರಾಣಿ ನನ್ನೊಡನೆ ಓಡಿ ಬಾ ನನ್ನೊಡನೆ ಕೂಡಿ ಬಾ ಈ ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿಜ ಏಳು ದೇವಿಯೇ ನನ್ನೊಲವು ಬೇಡವೇ ನನ್ನಂತರಂಗವ ನಾನೆಲ್ಲ ಬಲ್ಲೆನು ನಿಜ ಏಳು ದೇವಿಯೇ ನನ್ನೊಲವು ಬೇಡವೇ ಬಾ ನನ್ನ ಪ್ರೇಮದರತಿ ತೋಳಿಂದ ನನ್ನನ್ನು ಬಳಸಿ ಬಾ ನನ್ನ ಪ್ರೇಮದರತಿ ತೋಳಿಂದ ನನ್ನನ್ನು ಬಳಸಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮಂದಾರೆ ಹೂವೆ ಬಾ ಸಿಂಧೂರು ರಾಣಿ ಬಾ
ತುಮರಾಣಿ ನನ್ನೊಡನೆ ಓಡಿ ಬಾ, ನನ್ನೊಡನೆ ಕೂಡಿ ಬಾ. ಸತ್ಯವತಿ, ನಿನ್ನ ನಾಮವೇ ನನ್ನ ಜೀವದ ಮಂತ್ರವಾಗಿದೆ. ಸ್ವಾಮಿ, ನಿಮ್ಮ ಈ ಗಾನವನ್ನು ಕೇಳಿ ನನ್ನ ಮನಸ್ಸೆಲ್ಲವೂ ರೋಮಾಂಚನವಾಗಿದೆ ದೇವ. ಇದು ಒಳಿಕೆಯಲ್ಲ ಸತ್ಯವತಿ, ಅಪಾರ ಸೌಂದರ್ಯ ರಾಶಿ. ನೀನು ನನ್ನ ಜೊತೆಯಲ್ಲೇ ಇರಬೇಕು. ನಿನ್ನನ್ನು ನೋಡುತ್ತಾ ನೋಡುತ್ತಾ ಆನಂದದಿಂದ ಅನುಭವಿಸುತ್ತಲೇ ಇರಬೇಕು ಪ್ರೇಯಸಿ. ಆಹಾ, ಸಾಕು ಮಾಡಿ ಸ್ವಾಮಿ ನಿಮ್ಮ ಹೊಗಳಿಕೆಯನ್ನು. ನಿಲ್ಲು ಸತ್ಯವತಿ. ಕಾಮಶಾಸ್ತ್ರವನ್ನು ಕೆಣಕುತ್ತ ನಿಂತ ನನ್ನಯ ಗಿರಿರಾಮ. ಪ್ರೇಮದ ಜಗಳ ಕಾಮಶಾಸ್ತ್ರವನ್ನು ಕೆಣಕುತ್ತ ನಿಂತನು ನನ್ನಯ ಗಿರಿರಾಮ. ಅಂತರಂಗ ಸಖನೇ ಕೇಳದೇವೆ ಅಂತರಂಗ ಸಖನೇ ಕೇಳದೇವೆ ಸ್ವಾಮಿ, ಸತ್ಯವತಿ, ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು. ಇದು ಹೊಗಳಿಕೆಯಲ್ಲ ಸತ್ಯವತಿ, ಅಪಾರ ಸೌಂದರ್ಯ ರಾಶಿ. ನೀನು ನನ್ನ ಸನ್ನಿಧಿಯಲ್ಲೇ ಇರಬೇಕು. ನಗು ನಗುತ್ತಾದಿಂದ ನಿನ್ನನ್ನು ಅನುಭವಿಸುತ್ತಲೇ ಇರಬೇಕು ಸತ್ಯವತಿ. ಸ್ವಲ್ಪ ತಡೆಯಿರಿ ಸ್ವಾಮಿ, ನನ್ನ ದೇವನಿಗಾಗಿ ನಾನು ತಿನ್ನಲು ಹಣ್ಣು ಹಂಪಲನ್ನು ತರುವೆನು. ಸತ್ಯವತಿ, ಸತ್ಯವತಿ, ಕ್ಷಣಕಾಲವು ನಿನ್ನನ್ನು ಬಿಟ್ಟಿರಲಾರೆನು. ಆಹಾ, ಅದೇಕೆ ಸ್ವಾಮಿ? ಸತ್ಯವತಿ, ಪ್ರೇಮ ರಾಣಿಯೇ ನಿನಗೆ ಏನು ನೀಡಲಿ, ಮುದ್ದು ರಾಣಿಯೇ ನಿನಗೆ ಮುತ್ತು ನೀಡಲೇ. ಸತ್ಯವತಿ,
ಸ್ವಾಮಿ. ಪ್ರೇಮರಾಣಿಯೇ ನಿನಗೆ ಏನು ನೀಡಲಿ, ಮೊದ್ದು ರಾಣಿಯೇ ನಿನಗೆ ಏನು ನೀಡಲಿ, ರಾಗ ಸಾಮ್ರಾಜ್ಯದ ರಾಣಿಯು ನೀನೇ, ನಾದ ಸೌಂದರ್ಯದ ನಿನ್ನ ಆಭರಣವೇನೆ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಪ್ರೇಮರಾಣಿಯೇ ನಿನಗೆ ಏನು ನೀಡಲಿ. ಕಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ 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 ಎನ್ನುತ್ತಿದೆ, ಕಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ 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 ಎನ್ನುತ್ತಿದೆ, ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲೇ ಕುಣಿಯಲು ಮದನ, ಗೆಜ್ಜೆ ನೋಡಗೆ ನನ್ನ ಮನದಲ್ಲೇ ಕುಣಿಯಲು ಮದನ, ನಮ್ಮ ಪ್ರೇಮ ಸಂಗಮಕ್ಕೆ ನಾಚುಸಿದೆವು ಮಲ್ಲೆ, ಓ ಪ್ರೇಮರಾಣಿಯೇ ನಿನಗೆ ಏನು ನೀಡಲಿ, ಹೃದಯ ರಾಣಿಯೇ ನಿನಗೆ ಏನು ನೀಡಲಿ, ರಾಗ ಸಾಮ್ರಾಜ್ಯದ ರಾಣಿಯು ನೀನೇ, ನಾದ ಸೌಂದರ್ಯದ ನಿನ್ನ ಆಭರಣವೇನೆ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಪ್ರೇಮರಾಣಿಯೇ ನಿನಗೆ ಏನು ನೀಡಲಿ. ಮನ್ಮತ ಬೇರಿದ ಸುಮ ಬಾಣ ಎದೆಯಲ್ಲಿ ತನ ನನ್ನ ರತಿಗಾನ, ಮನ್ಮತ ಬೇರಿದ ಸುಮ ಬಾಣ ಎದೆಯಲ್ಲಿ ತನ ನನ್ನ ರತಿಗಾನ, ಇನ್ನೊಲವು ನೋಟಕ್ಕೆ ನನ್ನ ಮನದಲ್ಲೇ ಕುಣಿಯಲು ಮದನ, ಹಲವು ನೋಟಕ್ಕೆ ನನ್ನ ಮನದಲ್ಲೇ ಕುಣಿಯಲು ಮದನ, ನಮ್ಮ ಸಂಗ್ರಮಕ್ಕೆ ಈ ಸ್ವರ್ಗವೇ ಸೋಪಾನ, ಓ ಪ್ರೇಮರಾಣಿಯೇ ನಿನಗೆ ಏನು ನೀಡಲಿ,
ಹೃದಯ ರಾಣಿಯೇ ನಿನಗೆ ಏನು ಹೇಳಲಿ, ರಾಗ ಸಾಮ್ರಾಜ್ಯದ ರಾಣಿಯು ನೀನೇ, ನಾದ ಸೌಂದರ್ಯದ ನಿನ್ನ ಆಭರಣವೇನೆ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಪ್ರೇಮ ರಾಣಿಯೇ ನಿನಗೆ ಏನು ನೀಡಲಿ, ಹೃದಯ ರಾಣಿಯೇ ನಿನಗೆ ಏನು ನೀಡಲಿ. ಸ್ವಾಮಿ, ನಮ್ಮ ಈ ಸಂಗಮಕ್ಕೆ ಆ ಸ್ವರ್ಗದ ಸೌಭಾಗ್ಯ. ಪ್ರಾಣೇಶ್ವರ, ಆನಂದವಾಯ್ತೆ, ಸಂತೋಷವೇ, ಆಯಾಸವೇ, ಆಯಾಸವಾಯ್ತೆ, ಇಲ್ಲ ಇಲ್ಲ, ಪ್ರೇಮ ರಾಜನೇ ಹೃದಯ ರಾಜನೇ ಗಾನ ಸಾಮ್ರಾಜ್ಯದ ನಾದ ಸೌಂದರ್ಯವೇ ನಿಮ್ಮ ಆಭರಣವೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಒಲವಿನಿಂದಲೇ, ಪ್ರೇಮ ರಾಜನೇ ಹೃದಯ ರಾಜನೇ ನಿನಗೆ ಏನ ನೀಡಲಿ. ಸ್ವಾಮಿ, ಸತ್ಯವತಿ, ನನ್ನದೊಂದು ಮಾತು. ಸತ್ಯವತಿ, ನೀನು ನನ್ನ ಭಾಗ್ಯದ ಲಕ್ಷ್ಮಿ, ನೀನು ಏನು ಕೇಳಿದರೂ ನಾನು ನಡೆಸಿಕೊಡುವೆನು. ಸ್ವಾಮಿ, ಖಂಡಿತವಾಗಿಯೂ ನಡೆಸಿಕೊಡುವಿರಾ? ಹಾಗಾದ್ರೆ ಕೇಳಿ. ನೀವು ಸದಾ ಹೀಗೆ ನನ್ನ ಮಂದಿರದಲ್ಲಿ ಮೋಹಿತನಾಗಿ ಕಾಲವನ್ನು ಕಳೆಯುತ್ತಿದ್ದರೆ ಈ ರಾಜ್ಯದ ಆಡಳಿತವನ್ನು ಮಾಡುವವರಾರು ಸ್ವಾಮಿ? ಸತ್ಯವತಿ, ಮಂತ್ರಿಗಳು ಇಲ್ಲವೇ? ಹಾಗಾದ್ರೆ ಪ್ರಜೆಗಳ ರಕ್ಷಣೆಯನ್ನು ಯಾರು ಮಾಡುವರು? ಸೈನಾಧೀಕ್ಷನು ಇಲ್ಲವೇ? ಅಬ್ಬಬ್ಬಾ, ಹಾಗಾದ್ರೆ ರಾಜಾದಿರಾಜನು ಹೀಗೆ ಅವರ ಕರ್ತವ್ಯವನ್ನು ಮಂತ್ರಿಗಳು ಮತ್ತು ಸೇನಾಧಿಪತಿಗಳು ಅಥವಾ ಅವರಿವರ ಮೇಲೆ ತನ್ನ ಜವಾಬ್ದಾರಿಯನ್ನು ಹೊರಿಸಿ ಹೀಗೆ ಸದಾ ನನ್ನೊಡನೆ ಕಾಲ ಕಳೆಯುತ್ತಿದ್ದರೆ ಜನರು ಆಡಿಕೊಂಡು ನಗುವುದಿಲ್ಲವೇ ಪ್ರಿಯಾ? ಸತ್ಯವತಿ, ಅವರಿವರಿಗಾಗಿ ತನ್ನ ಸುಖವನ್ನು ಬಲಿ ಕೊಡುವನು ಮೂರ್ಖನಾಗುತ್ತಾನೆ. ನೋಡು, ಸಲ್ಲಾಪದ ಸಮಯದಲ್ಲಿ ಇಲ್ಲದ ಸುಲ್ಲಕದ ವಿಚಾರವನ್ನು ತಂದು ಉಲ್ಲಾಸದಿಂದ ಇರುವ ನಮ್ಮ ಮನಸ್ಸುಗಳಿಗೆ ಅಲ್ಲೋಲ ತಿಳಿಗೊಳಕ್ಕೆ ಕಲ್ಲೆಸೆದು ನಮ್ಮ ಮನಸ್ಸನ್ನು ಅಲ್ಲೋಲ ಕೊಲ್ಲವನ್ನು ಮಾಡಬೇಡ ಪ್ರೇಯಸಿ. ಅಯ್ಯೋ ಇಲ್ಲ ಸ್ವಾಮಿ, ನಾನೆಂದೆಂದಿಗೂ ನಿಮ್ಮ ಚರಣದಾಸಿ. ಇದನ್ನು ನೀವು ಮರೆತು ಸದಾ ಹೀಗೆ ಕಾಲ ಕಳೆಯುತ್ತಿದ್ದರೆ ಇದು ಮಂತ್ರಿಗಳು ಹಾಗೂ ಸೇನಾಧಿಪತಿಗಳು ನಿಮ್ಮ ಮೇಲೆ ಬೇಸರಗೊಂಡಂತೆ ಕಾಣುತ್ತಿದೆ.
ಈ ವಿಷಯವನ್ನು ನಾನು ಕೇಳಿದೆ ದೇವ. ಸತ್ಯವತಿ, ಎಲ್ಲ ಕಾರ್ಯಗಳನ್ನು ನಾನೇ ನಿರ್ವಹಿಸಬೇಕಾಗಿದ್ದರೆ ಮಂತ್ರಿಗಳೇಕೆ, ಸೈನ್ಯಾಧೀಕ್ಷನೇಕೆ, ಆಡಳಿತ ಸೂತ್ರಧಾರನೇ ಏಕೆ? ಸತ್ಯವತಿ, ನಿನಗೆ ಯಾರು ಇಲ್ಲದ ಅವರು ಮನಸ್ಸಿಗೆ ಹೇಳಿ ನಮಗೆ ಭಂಗಕ್ಕೆ ತಂದಿದ್ದಾರೆ. ಸ್ವಾಮಿ, ಸ್ವಾಮಿ. ಸತ್ಯವತಿ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ರಸಮಯ ಸಂಗೀತದಿ ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡು ಮಾರೆ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀನು? ಸತ್ಯವತಿ, ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀನು? ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ತೊರೆಯೊಳಗೆ, ಸ್ಥಿರವಾಗಿರಲಿ ತೊರೆಯೊಳಗೆ. ನಿಲನದ ತನುಮನ, ನಿಲನದ ತನುಮನ ಮನಕಾನಂದವ ನೀಡುವಾರೆ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುವಾರೆ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ನಮ್ಮ ಆನಂದಕ್ಕೆ ಪಾರವೇ ಇಲ್ಲ ಅಲ್ಲವೇ? ಹೌದು, ತಿನ್ನುವಂತವರಾಗಿ ಸ್ವಾಮಿ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಜಾಗ.
ಬಾಲಿನ ಬೆಳ್ಮುಗಿರೆ ನವಿಲಿನ ನಾಟ್ಯದ ಕರೆಯೋಲೆ ನೀಲಿಯ ಬಾಲಿನ ಬೆಳ್ಮುಗಿಲೆ ನವಿಲಿನ ನಾಟ್ಯದ ಕರೆಯೋಲೆ ಕೇನಿನ ಒಳಲ ಒಕ್ಕುವವಳೆ ಓ ಕೇನಿನ ಒಳಲ ಒಕ್ಕುವವಳೆ ಓ ಬಾರೆ ನನ್ನ ಪ್ರಿಯ ರಾಣಿ ಬಾರೆ ನನ್ನ ಮುದರಾಣಿ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಜಾರಾಗ ಯೌವನ ಬಾಳಿನ ಒಂಬಾಳೆ ಪ್ರೀತಿಯ ಮಾಡದ ಹೂಮಾಲೆ ಯೌವನ ಬಾಳಿನ ಒಂಬಾಳೆ ಪ್ರೀತಿಯ ಮಾಡದ ಹೂಮಾಲೆ ಅಲ್ಮೆಯ ನೀಲೆ ಪ್ರೇಮದ ಜೋಲೆ ಓ ಅಲ್ಮೆಯ ನೀಲೆ ಪ್ರೇಮದ ಜೋಲೆ ಓ ಬಾರೆ ಒಲವೇ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಜಾರಾಗ ಸತ್ಯವತಿ ನಮ್ಮ ಆನಂದಕ್ಕೆ ಪರವೇ ಇಲ್ಲ. ಹೌದು ಸ್ವಾಮಿ. ಹೌದು. ಇದು ಬನ್ನಿ ಇಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ. ಜಯ ಜಯ ಲೋಕಾವನ ಕರುಣಾವರಣ ಜಯ ಜಯ ಲೋಕಾವನ ಜಯ ಜಯ ಲೋಕಾವನ ಅಭಯಹರಣ ಜಯ ಜಯ ಲೋಕಾವನ ಅವನ ಚರಣ ಶೋಭಿತ ಕಾರಣ ಸಕಲ ಕಾರಣ ಸನ್ನಿಪಾಲನ ಸಕಲ ಕಾರಣ ಧರ್ಮ ಪರಾಯಣ ನಾರಾಯಣ ಧರ್ಮ ಪರಾಯಣ ನಾರಾಯಣ ಜಯ ಜಯ ಗೋಪಾಲನ ಹರಣ ಕರುಣಾಭರಣ ಜಯ 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 ಗೋಪಾಲನ ನಾರಾಯಣ 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 ಹುತಹರ್ಮನು ಸತಿ ವ್ಯಾಮೋಹದಿಂದ ಸಿಲುಕಿ ಸದಾ ಸೌಧೋಪಾಸನೆಯಲ್ಲಿ ಮುಳುಗಿರುವನು. ಅವನಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕಾರ. ದೇವ ಒಂದು ಸೇವೆ ಮಂಗಳವಾದ. ಸತ್ಯವತಿ ಸ್ವಾಮಿ. ಈ ನಿನ್ನ ನಡೆ ಪೂಜ್ಯರಿಗೆ ಭೋಜನಕ್ಕೆ ಸಿದ್ಧಪಡಿಸು. ಆಗಲಿ ಸ್ವಾಮಿ. ಗುರುದೇವ ನಿನ್ನ ದರ್ಶನದಿಂದ ನಾನು ಧನ್ಯನಾದನು. ನನ್ನ ಮಂದಿರವು ಪಾವನವಾಯಿತು. ನಿಮ್ಮಿಂದ ಸಕಲವನ್ನೇ ಪಡೆದನು ನಾನೇ ಧನ್ಯವಂತನು. ಆದ್ದರಿಂದ
ಈ ದಿನದ ನಿಮ್ಮ ಶಿಷ್ಯನ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬನ್ನಿ ದೇವ, ಭೋಜನವನ್ನು ಸ್ವೀಕರಿಸಿ. ಸಾಧ್ಯವಿಲ್ಲ ಕೃತವರ್ಮ, ನನ್ನ ಗುರಿ ಮುಟ್ಟದ ಹೊರತು ನಾನು ಭೋಜನವನ್ನು ಸ್ವೀಕರಿಸುವುದಿಲ್ಲ. ಆಜ್ಞೆ ಮಾಡಿ ಗುರುದೇವ. ನನ್ನಿಂದ ಏನಾಗಬೇಕು? ಹಾಗಾದರೆ ಅಂದನಾಗಿ, ಕಂಗಲಾಗಿ, ರಾಜಬೆಷ್ಟನಾಗಿ ಅರಣ್ಯದಲ್ಲಿ ನಾನು ಅಲೆಯುತ್ತಿದ್ದಾಗ ನಿಮ್ಮಿಂದ ದಾರಿಯನ್ನು ತೋರಿದ ಮಂಗಳ ಮೂರ್ತಿ ಸ್ವರೂಪಿಯೇ ನೀನು. ಈ ಅರಮನೆಯು, ಈ ವೈಭವವು ನಿಮ್ಮ ಕೃಪೆಯಿಂದ ಲಭಿಸಿತು. ಆದ್ದರಿಂದ ತಿಳಿಸಿ ದೇವ, ವೈಕುಂಠ ಆದ ಆ ಲಕ್ಷ್ಮೀ ನಾರಾಯಣ ಸ್ವಾಮಿಯ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಹಾಗಾದರೆ ಕೇಳಲು ಕೇಳಿ ಗುರುದೇವ. ನನ್ನ ಅರಮನೆ ಮೇಲೆ ಆಸೆ ಇದೆಯಾ? ಅದ್ಯಾವುದು ಬೇಡ. ನಿನ್ನ ಹೆಂಡತಿಯಾದ ಸತ್ಯವತಿಯನ್ನು ಇಂದು ರಾತ್ರಿ ಇರುಳು ಸೇವೆಗೆ ನನ್ನ ಬಳಿ ಕಳಿಸಬೇಕು. ಆಗಲಿ ಗುರುದೇವ. ಕೃತವರ್ಮ, ಸಾಧ್ಯವಾಗದಿದ್ದರೆ ಬೇಡ. ಪಾಪ ದುಡುಕಿ ಮಾತು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲು ನಾನು ಸುಮ್ಮನೆ ಹೋಗಿಬಿಡುತ್ತೇನೆ. ಗುರುದೇವ, ನಿಮ್ಮ ಇಷ್ಟದಂತೆ ಆಗಲಿ. ಹಾಗಾದರೆ ನಾನು ಭೋಜನವನ್ನು ಮುಗಿಸಿಕೊಂಡು ವಸಂತ ಮಂಟಪದಲ್ಲಿ ಕಾದಿರುತ್ತೇನೆ. ಅಲ್ಲಿಗೆ ಕಳಿಸಿ. ನಾರಾಯಣ ನಾರಾಯಣ. ಹೋ ಸತ್ಯವತಿ, ಹಾ ವಿಧಿ ವಿಧಿ ವಿಪರೀತವ ಸಹಿಸುವುದಂತೋ ಹಠ ವಿಧಿ ವಿಧಿ ವಿಧಿ. ಹೋ ಸತ್ಯವತಿ, ಗುರುಗಳ ನುಡಿಯಿಂದ ಅಧಿಭ್ರಂಥನಾದೆನು. ಹೋ ಸತ್ಯವತಿ, ಗುರುಗಳ ನುಡಿಯಿಂದ ಮತಿಭ್ರಂಥನಾದೆನು. ಪರಮ ಪಾವನೇ ಕೃಷ್ಣ ಪರಯೋನಿಯನ್ನ. ಪರಮ ಪಾವನೇ ಕೃಷ್ಣ ಪರಯೋನಿಯನ್ನ. ವಿಧಿ ವಿಧಿ ವಿಪರೀತವ ಸಹಿಸುವುದಂತೋ ಅಕಟ. ಬೇಳುವುದಂತೂ ನಾ ಸತಿಯಳು ಏ ವರವ. ಹೇಳುವುದಂತೂ ನಾ ಸತಿಯಳು ಏ ವರವ. ಸಮ್ಮತ್ತೆ ಸೋವಳೆ ಸತ್ಯವತಿ ಇದಕ್ಕೆ. ಹೋ ಸತ್ಯವತಿ, ಸಮ್ಮತ್ತೆ ಸೋವಳೆ ಸತ್ಯವತಿ ಇದಕ್ಕೆ. ಆ ವಿಧಿ ವಿಧಿ ವಿಪರೀತವ ಸಹಿಸುವುದಂತೋ ಅಕಟ ವಿಧಿ ವಿಧಿ ವಿಧಿ. ಹೋ ಬ್ರಹ್ಮದೇವ, ನನ್ನ ಹಣೆಯಲ್ಲಿ ಎಂಥ ಲಿಖಿತನು ಬರೆದಿರುವೆ. ಪತಿವ್ರತೆಯಾದ ಶಿರೋಮಣಿ ಸತ್ಯವತಿಯೊಡನೆ ಈ ವಿಚಾರವನ್ನು ಏನೆಂದು ಹೇಳಲಿ, ಏನು ತಾನೇ ಮಾಡಲಿ? ಪ್ರಾಣೇಶ್ವರ, ಪ್ರಾಣೇಶ್ವರ. ಹಾ ಸತ್ಯವತಿ. ಸ್ವಾಮಿ ಸತ್ಯವತಿ, ಇದೇನಿದು? ಸದಾ ಪೂರ್ಣಚಂದ್ರನಂತೆ ಕಂಗೊಳಿಸಿದ್ದ ಈ ಮುಖ ಕಮಲವು ಈ ರೀತಿ ಮೋಡಗಳು ಕವಿದ ಹಾಗೆ ಕಳಾಹೀನವಾಗಿರಲ್ವಲ್ಲ? ಸತ್ಯವತಿ, ಇದಕ್ಕೆ ಕಾರಣವೇನು ಸ್ವಾಮಿ? ಸತ್ಯವತಿ,
ಈ ದಿನದ ವಿಚಾರವು ನಾನು ಏನೆಂದೂ ಹೇಳಲಾರೆ, ಹೇಳದೇ ಇರಲಾರೆ. ಈ ಸಂಕಟದಿಂದ ತಾರೀಕೆ ಕಾಣದಂತೆ ಆಗಿರುವುದಲ್ಲ, ಏನು ತಾನೇ ಮಾಡಲಿ ಸತ್ಯವತಿ? ಏಕೆ ಸ್ವಾಮಿ, ಅಂತ ಕಾರಣವಾದರೂ ಏನಿರಬಹುದು? ನನ್ನ ಬಳಿಯಲ್ಲಿ ಹೇಳಬಾರದೆ? ಈ ಮಾತು ನಿಜವೇ ಸತ್ಯವತಿ? ನಿಜ ಸ್ವಾಮಿ. ಎಂತಹ ಸಂಕಟ ಬಂದರೂ ನಮ್ಮನ್ನು ಕಾಪಾಡಲು ಆ ಶ್ರೀಕೃಷ್ಣ ಪರಮಾತ್ಮನಿರುವಾಗ ಈ ರೀತಿ ಏಕೆ ಚಿಂತಿಸುತ್ತಿರುವಿರಿ? ನನ್ನ ಬಳಿಯಲ್ಲಿ ಹೇಳಿ, ನನ್ನಿಂದಾಗುವ ಉಪಾಯವನ್ನು ನಾನು ಸೂಚಿಸುತ್ತೇನೆ. ಸತ್ಯವತಿ, ಹಾಗಾದರೆ ನನ್ನೊಂದು ಮಾತನ್ನು ನಡೆಸಿಕೊಡುವೆಯಾ? ಖಂಡಿತವಾಗಿಯೂ ಸ್ವಾಮಿ. ಈ ನಿಮ್ಮ ದಾಸಿಗೆ ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡುವುದೇ ನನ್ನ ಕರ್ತವ್ಯ. ನಿಮ್ಮ ಸಂತೋಷಕ್ಕಾಗಿ ನಾನು ಏನನ್ನಾದರೂ ಮಾಡುವೆನು. ನೀವು ಕಾಲಿನಿಂದ ತೋರಿಸಿದ್ದನ್ನು ನಾನು ತಲೆಯ ಮೇಲೆ ಹೊತ್ತುಕೊಂಡು ಕರ್ತವ್ಯವನ್ನು ನಿಭಾಯಿಸುತ್ತೇನೆ. ದಯಮಾಡಿ ತಿಳಿಸಿ ಸ್ವಾಮಿ. ಸತ್ಯವತಿ, ಈ ದಿನ ವಿಚಾರದಲ್ಲಿ ನಾರದ ಮಹಾತ್ಮರಿಗೆ ನಾನು ಮಾಡಿದ ಉಪಚಾರದಿಂದ ಬಹಳ ಸಂತೋಷಪಟ್ಟರು. ಆದರೇನು ಸ್ವಾಮಿ? ಸತ್ಯವತಿ, ನಾನು ಕೊಟ್ಟ ವಚನದಂತೆ ಈ ದಿನ ನೀನು ತಿರುಳು ಸೇವೆಗಾಗಿ ನಾರದ ಮಹಾತ್ಮರ ಬಳಿಗೆ ಹೋಗಬೇಕು. ಸತ್ಯವತಿ, ಸತ್ಯವತಿ, ಸತ್ಯವತಿ. ಸ್ವಾಮಿ, ಇದಕ್ಕೆ ನೀವೇನೆಂದು ಉತ್ತರ ಕೊಟ್ಟಿರಿ? ಸತ್ಯವತಿ, ಪೂಜ್ಯರ ಅಪೇಕ್ಷೆಯಂತೆ ನಾನು ಕೊಟ್ಟ ಮಾತು ನಡೆಸಿಕೊಡಬೇಕೆಂದು ಮೊದಲೇ ಮಾತು ಕೊಟ್ಟು ಬಿಟ್ಟಿದ್ದೇವೆ. ಸ್ವಾಮಿ, ಕೇಳುವವರು ಎಂತಹವರೇ ಆದರೂ ಅವರ ಆಂತರ್ಯವನ್ನು ತಿಳಿದು ಮಾತನ್ನು ನೀಡಬೇಕಲ್ಲವೇ? ಸ್ವಾಮಿ, ಈ ರೀತಿ ಮಾತನ್ನು ಕೊಟ್ಟಿರುವುದು ನಿಮಗೆ ನ್ಯಾಯವೇ? ನಾನೇನು ಮಾಡಲಿ ಸತ್ಯವತಿ? ಆ ಸಂದರ್ಭದಲ್ಲಿ ಪೂಜ್ಯರ ಮನಸ್ಸನ್ನು ನಯಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಗುರುಗಳು ವಸಂತ ಮಂಟಪದಲ್ಲಿ ಶಾನಾಗೃಹದಲ್ಲಿ ಇರುವರು. ನೀನು ಹೋಗು ಸತ್ಯವತಿ, ಹೋಗು. ಸ್ವಾಮಿ, ಈ ಹಿಂದೆ ಗುರುದಕ್ಷಿಣೆಗಾಗಿ ಸತ್ಯ ಹರಿಶ್ಚಂದ್ರನು ತನ್ನ ಧರ್ಮ ಪತ್ನಿಯನ್ನು ಮಾರಿದ್ದನೆಂದು ಕೇಳಿದ್ದೆ. ಆದರೆ ಈಗ ನೀವು ಕೈ ಹಿಡಿದ ಧರ್ಮ ಪತ್ನಿಯನ್ನೇ ಅಯ್ಯೋ, ಕೇಳಲಾರೆ. ಸತ್ಯವತಿ, ಚಿಂತಿಸಿದರೆ ಫಲವೇನು? ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿದರೆ ಫಲವೇನು? ಗುರುಗಳ ವಾಕ್ಯಕ್ಕೆ ಎದುರಾಡಿ ನಿಂತವರು ಯಾರೂ ಉಳಿದಿಲ್ಲ. ಗುರುಗಳು ಕೇಳಿದಾಯ್ತು, ನಾನು ಮಾತು ಕೊಟ್ಟಿದ್ದಾಯ್ತು. ನಿನ್ನ ಪತಿಯ ಧರ್ಮವನ್ನು ಪಾಲನೆ ಮಾಡುವುದು ನಿನ್ನ ಕರ್ತವ್ಯ. ಸತ್ಯವತಿ, ಏನೆಂದಿರಿ ಸ್ವಾಮಿ? ನೀನಾಗಿ ಕೇಳಿದ್ರಿಂದ ನಾನು ಗಟ್ಟಿ ಮನಸ್ಸು ಮಾಡಿ ಹೇಳಿದ್ದೀನಿ. ಗುರುವಿನ ಶಿಷ್ಯನಾಗಿ ನನ್ನ ಧರ್ಮವನ್ನು ನಾನು ಪಾಲನೆ ಮಾಡಿದ್ದೇನೆ. ನಿನ್ನ ಪತಿಯ ಧರ್ಮವನ್ನು ಪಾಲನೆ ಮಾಡುವುದು ನಿನ್ನ ಪತಿಯ ಪತ್ನಿಯ ಧರ್ಮ? ಪತ್ನಿಯ ಧರ್ಮವೇ? ಹೌದು ಸತ್ಯವತಿ. ನಮ್ಮ ವಂಶದಲ್ಲಿ ಬಾಸಿಗೆ ತಪ್ಪಿದವರು ಯಾರು ಉಳಿದಿಲ್ಲ. ಬಾ, ಸಂತೋಷದಿಂದ ಹೋಗಿ ನನ್ನ ಕಾರ್ಯವೂ ನೆರವೇರಿಸಿಕೊಡು ಸತ್ಯವತಿ. ಇಲ್ಲವಾದರೆ ಉದಯಿತಿರುವ ಆ ಚಂದ್ರ ಭಾಸ್ಕರನಿಗೆ ಮುಖ ತೋರಿಸದೆ ಅಗ್ನಿಕುಂಡಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳ. ಬೇಡ ಸ್ವಾಮಿ, ಬೇಡ. ಈ ರೀತಿ ಅಬದ್ಧವನ್ನು ನುಡಿಯಬೇಡಿ. ಇದನ್ನು ನಾನು ಸಹಿಸಿಕೊಳ್ಳಲಾರೆನು. ಏನೇ ಕಷ್ಟ ನಷ್ಟಗಳು ಬಂದರೂ ಎಲ್ಲವನ್ನು ಸಹಿಸಿಕೊಂಡು ಪತಿ ಹೇಳಿದಂತೆ ಕೇಳುತ್ತೇನೆ. ಮುಂದೆ ಪರಮಾತ್ಮನ ಇಚ್ಛೆ ಎಂತಾಗಲಿ. ಹೇ ಕೃಷ್ಣ ಪರಮಾತ್ಮ, ನೀವೇ ನನ್ನನ್ನು ಕಾಪಾಡಬೇಕು ತಂದೆ.
ಸ್ವಾಮಿ ಆಡಿಸಲಿಯೇನವರ ಅಯ್ಯೋ ಸತ್ಯವತಿ ಆಡಿಸಿ ನೀನವರ ನೋಡಿ ನಗಬೇಕು ಅಯ್ಯೋ ಅಯ್ಯೋ ಮುಗಿದೇ ಹೋಯ್ತು, ಇನ್ನು ಎಲ್ಲವೂ ಮುಗಿದು ಹೋಯ್ತು. ನಾನು ನನ್ನ ಪತಿ ಅಪರಾಧದಿಂದ ಮುನಿಯ ಸೇವೆಗೆ ಹೋಗಬೇಕಾಗಿದೆ. ಎಲ್ಲವೂ ಮುಗಿದು ಹೋಯಿತು. ಪ್ರಾಣೇಶ್ವರ, ಸತ್ಯವತಿ ಇದು ಸರಿಯೇ? ನಿಮ್ಮ ಆಜ್ಞೆಯಂತೆ ನಾನು ಹೋಗಿ ಬರುತ್ತೇನೆ ಹೋಗಿ ಬಾ ಸ್ವಾಮಿ. ಸತ್ಯವತಿ. ಹರಿತವರ ಹೋ ಸತ್ಯವತಿ